ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದು. ಭತ್ತ ಬೆಳೆದ ಯಾದಗಿರಿ ಜಿಲ್ಲೆಯ ಅನ್ನದಾತರ ಸಂಕಷ್ಟ ಕೂಡ ಇಲ್ಲಿ ಎದುರಾಗ್ತಾ ಇದೆ. ವಡಗೇರ ತಾಲೂಕಿನ ಬಿರನಾಳ ಹಲವು ಕಡೆ ರೈತರಿಗೆ ಸಂಕಷ್ಟ ಆಗ್ತಿದೆ. ಇಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಅಕ್ಕಿ ರಫ್ತಾಗ್ತಾ ಇತ್ತು, ಇದು ಕೂಡ ಸ್ಥಗಿತ ಆಗೋಗಿದೆ. ಹಾಗಾಗಿ ಭತ್ತ ದರ ಕೂಡ ಇಲ್ಲಿ ಕುಸಿತಾಗಿದೆ. ಇದರಿಂದ ರೈತರು ಸಂಕಷ್ಟದಲ್ಲಿ ಮತ್ತೆ ನಷ್ಟದಲ್ಲಿ ಸಿಲುಕ್ತಾ ಇದ್ದಾರೆ. ಪ್ರತಿ 75 ಕೆಜಿಗೆ 1,500ದಿಂದ 1,650 ರೂಪಾಯಿವರೆಗೂ ಭತ್ತ ದರ ಇತ್ತು. ಆದರೆ ಈಗ ಕಳೆದ ವರ್ಷ ಪ್ರತಿ 75 ಕೆಜಿ ಭತ್ತಕ್ಕೆ 1,700ರಿಂದ 1,850 ರೂಪಾಯಿ ಇತ್ತು. ಈ ಬಾರಿ ಯುದ್ಧದ ಎಫೆಕ್ಟು ಭತ್ತ ದರ ಸಂಪೂರ್ಣವಾಗಿ ಕುಸಿತಗೊಂಡಿದೆ. ಪ್ರತಿ ಎಕರೆಗೆ 50,000 ರೂಪಾಯಿವರೆಗೂ ಕೂಡ ಖರ್ಚು ಮಾಡ್ತಾರೆ ರೈತರು. ಇದರಲ್ಲಿ ಅನಿವಾರ್ಯವಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ. ಈಗ ಭತ್ತ ಖರೀದಿ ಕೇಂದ್ರ ಆರಂಭಕ್ಕೆ ರೈತರು ಈಗ ಆಗ್ರಹವನ್ನ ಮಾಡ್ತಿದ್ದಾರೆ. ಹೆಚ್ಚಿನ ದರಕ್ಕೆ ಭತ್ತ ಖರೀದಿ ಮಾಡುವಂತೆ ರೈತರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ಮುಂದುವರಿತಾ ಇದೆ. ಹೌದು, ಈಗ ಸದ್ಯಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಆಸ್ ಯೂಶುವಲ್ ಈ ಹಿಂದೆ ಹೇಗೆ ವ್ಯಾಪಾರ ವಹಿವಾಟು ಇಲ್ಲಿಂದ ರಫ್ತಾಗುವಂಥದ್ದು, ಅಲ್ಲಿಂದ ಇಲ್ಲಿಗೆ ರಫ್ತಾಗುವಂಥದ್ದು, ಇದೆಲ್ಲವೂ ಕೂಡ ಇನ್ನೂ ಕೂಡ ಸರಿ ಹೋಗಿಲ್ಲ. ಈ ಹಿಂದೆ ಹೇಗಿತ್ತು ಅದೆಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರಲಿಲ್ಲ. ಇದಕ್ಕೆ ಇನ್ನೂ ಕೂಡ ಬಹಳಷ್ಟು ಟೈಮ್ ಹಿಡಿಯುತ್ತೆ. ಹಾಗಾಗಿ ಈಗ ಇಲ್ಲಿಂದ ಏನು ಭತ್ತ ಬೆಳೆದು ರಫ್ತಾಗ್ತಾ ಇತ್ತು ಬೇರೆ ರಾಷ್ಟ್ರಗಳಿಗೆ, ಅದೆಲ್ಲವೂ ಕೂಡ ಸ್ಥಗಿತ ಆಗಿರೋ ಕಾರಣ ಹಾಗೆ ಸ್ಟಾಕ್ ಉಳ್ಕೋತಾ ಇದೆ. ಸ್ಟಾಕ್ ಉಳ್ಕೋತಾ ಇರೋದ್ರಿಂದ ಈ ಬೆಲೆ ಕೂಡ ಕುಸಿತ ಆಗ್ತಾ ಇದೆ. ಇದರಿಂದ ಬಹಳಷ್ಟು ನಷ್ಟ ರೈತರಿಗೆ ಆಗ್ತಿದೆ. ಏನಿವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 50,000 ಎಕರೆ ಭತ್ತವನ್ನು ಬೆಳೆದಿರ್ತಕ್ಕಂಥ ಎಲ್ಲ ರೈತರು ಇವತ್ತೇನದ ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ಬಂದದ. ಒಂದು ಕಡೆ ಬೆಳೆ ಬರಬೇಕಾದ್ರೆ ಆ ಒಂದು ಬೆಳೆಗಳಿಗೆ ಮುಖ್ಯವಾಗಿ ಗೊಬ್ಬರ ತಗೋಬೇಕಂದ್ರೂ ಕೂಡ ಹೋರಾಟ ಮಾಡಬೇಕು. ಮತ್ತು ಇವತ್ತು ಆ ಭತ್ತಕ್ಕೆ ನೀರು ಬೇಕಾದರೂ ಕೂಡ ಇವತ್ತು ಹೋರಾಟ ಮಾಡಬೇಕು. ಇವತ್ತು ಭತ್ತ ನಾವು ದೇಶಕ್ಕೆ ಅನ್ನ ಕೊಡಬೇಕಾದ್ರೆ ಇವತ್ತು ಹೋರಾಟದ ಮೂಲಕ ಮಾಡಿ ಇವತ್ತು ಬೆಳೆಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇವತ್ತೇನು ಬಿತ್ತು ಬೆಳೆದಿರುವಂಥ ಎಲ್ಲ ಭತ್ತ ಇವತ್ತೇನದ ರೋಡಿಗೆ ಹಾಕ್ಕೊಂಡು ನಾವೆಲ್ಲರೂ ಕೂಡ ರೈತರು ಕುಂತಿದ್ದೀವಿ. ಈ ಕಡೆ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಕೃಷಿ ಮಾರುಕಟ್ಟೆ ಆಗಲಿ ಇವತ್ತು ಇದ್ರ ಬಗ್ಗೆ ಯಾರು ಕೂಡ ಕಾಳಜಿ ವಹಿಸ್ತಿಲ್ಲ. ಇವತ್ತು ಸರ್ಕಾರ ತಕ್ಷಣದಲ್ಲೇ ರೈತರು ಬೆಳೆದಿರುವಂಥ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ 50,000 ಹೆಕ್ಟೇರ್ ಭತ್ತಕ್ಕೆ ಕನಿಷ್ಠ ಬೆಂಬಲ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವನಗೌಡ. ಬಸವನಗೌಡ, ಇಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ರೈತರು ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೋದು ಈ ಒಂದು ವಿಚಾರದಲ್ಲಿ ದಯವಿಟ್ಟು ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಕಾರಣ ಅಷ್ಟು ನಷ್ಟ ಆಗ್ತಿದೆ, ಎಲ್ಲವೂ ಕೂಡ ಸ್ಥಗಿತ ಆಗಿರೋದ್ರಿಂದ ಇನ್ನು ಯಾವ ರೀತಿಯಾದಂತಹ ಪರಿಹಾರವನ್ನ ಈಗ ರೈತರು ಬೇಡಿಕೆ ಇಡ್ತಿದ್ದಾರೆ ಅಂತ? ರೋಶಿನಿ, ಏನು ವಿದ್ಯುತ್ ಎಫೆಕ್ಟ್ ಕೂಡ ಹಿಂದುಳಿದ ಜಿಲ್ಲೆ ಯಾದಗಿರಿಗೆ ತಟ್ಟಿದಂತಾನೆ ಹೇಳ್ಬೋದು. ಅಂದ್ರೆ ಭತ್ತ ಬೆಳೆದ ಯಾದಗಿರಿ ಜಿಲ್ಲಾ ಅನ್ನದಾತರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋಲಾಗುತ್ತೆ. ಅಂದ್ರೆ ಯಾದಗಿರಿ ಜಿಲ್ಲೆಯಾದ್ಯಂತ ವಡಗೇರಿ ತಾಲೂಕು ಸೇರಿದಂತೆ ಶಹಾಪುರ್, ಸುರಪುರ್ ಸೇರಿದಂತೆ ಎಲ್ಲ ತಾಲೂಕುಗಳ ರೈತರ ಕಷ್ಟ ಕೇಳೋರು ಯಾರು ಅನ್ನೋದು ಯಜ್ಞ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಹಿಂದೆ ಒಳ್ಳೆ ರೇಟ್ ನಲ್ಲಿ ಹೋಗ್ತಾ ಇತ್ತು. ಅಂದ್ರೆ 75 ಕೆಜಿ ಅಕ್ಕಿಗೆ ಅಂದ್ರೆ ಭತ್ತಕ್ಕೆ 1,500ರಿಂದ 1,600 ರೂಪಾಯಿ ಇಳಿಕೆ ಆಗಿದೆ. ಹಾಗಾಗಿ ಮೊದಲೇ ಹಿಂದೆ ಎಷ್ಟು ಹೋಗುತ್ತೆ ಅಂತಂದ್ರೆ 1,700ರಿಂದ 1,850 ರೂಪಾಯಿಗೆ ಭತ್ತ ಖರೀದಿ ಆಗ್ತಾ ಇತ್ತು. ಹಾಗಾಗಿ ರೈತರು ಒಂದು ಎಕರೆಗೆ 30ರಿಂದ 35,000 ರೂಪಾಯಿ ಖರ್ಚು ಮಾಡಿ ಬೆಳೆದಿರ್ತಾರೆ. ಹಾಗಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ ಅಂತಾನೆ ಹೇಳ್ಬೋದು ರೋಶಿನಿ. ಎಸ್ ಪಾಟೀಲ್, ಈಗ ಇದಕ್ಕೆ ಏನ್ ಬೇಡಿಕೆ ಇಡ್ತಿದ್ದಾರೆ ರೈತರು ಅಂತಂದ್ರೆ ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ನಾವು ಈಗ ಕೇಳಿಸ್ಕೊತಾ ಇದ್ವಿ. ಗಮನಿಸೋದಾದ್ರೆ ರೈತರು ಕೇಳ್ಕೊತಾ ಇರುವಂತದ್ದು ಯಾವ ರೀತಿ ಪರಿಹಾರವನ್ನ ಮಾಡಿಕೊಟ್ರೆ ಕೇಂದ್ರ ಅಥವಾ ರಾಜ್ಯದಿಂದ ಹೇಗೆ ಅವ್ರಿಗೆ ಸುಲಭ ಆಗ್ಬಹುದು ರೈತರಿಗೆ ಅಂತ? ರೋಶಿನಿ, ರೈತರ ಬೇಡಿಕೆ ಖರೀದಿ ಕೇಂದ್ರವನ್ನು ಮಾಡಿ ನಮಗೆ ನಿಗದಿತ ಬೆಲೆ ಅಂದ್ರೆ ನಡೆದ ಬೆಲೆಯಲ್ಲಿ ತೆಗೆದುಕೊಂಡ್ರೆ ನಾವು ಸಾಲ ಸೂಲ ಮಾಡಿ ಬೆಳೆದಿರ್ತೀವಿ, ಅಂತ ಸಾಲವನ್ನು ಮುಟ್ಲಕ್ಕೂ ಮುಂದಾಗುತ್ತೆ. ಇಲ್ಲಂತಂದ್ರೆ ನಮ್ಮ ಜೀವನ ಬೀದಿಗೆ ಬರುತ್ತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರ ತೆಗೆದುಕೊಂಡು ಭತ್ತ ಖರೀದಿ ಕೇಂದ್ರ ಆರಂಭ ಮಾಡಬೇಕೆಂಬುದು ರೈತರ ಆಗ್ರಹವಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಇದೀಗ ಸದ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈಗ ಬೇಡಿಕೆಯನ್ನ ಇಡ್ತಿದ್ದಾರೆ ರೈತರು. ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ರಫ್ತಾಗ್ತಾ ಇದ್ದಿದ್ದು ಸ್ಥಗಿತ ಆಗೋಗಿದೆ. ಇಷ್ಟು ಲಕ್ಷ ಹಣ ಇವರು ಖರ್ಚು ಮಾಡಿ ರೈತರು ಪಾಪ ಬೆಳೆದಿರುವಂತ ಬೆಳೆ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ಅಂದ್ರೆ ಸ್ಟಾಕ್ ಅಲ್ಲಲ್ಲೇ ಉಳ್ಕೋತಾ ಇದೆ, ರಫ್ತಾಗ್ತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ಕೆಲವೊಂದು ವಸ್ತುಗಳು ರಫ್ತಾಗ್ತಿತ್ತು, ಅಂದ್ರೆ ಇಲ್ಲಿಗೆ ಅದು ಎಲ್ಲವೂ ಕೂಡ ಇಂಪೋರ್ಟ್ ಆಗ್ತಿತ್ತು, ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿತ್ತು. ಅದೆಲ್ಲವೂ ಕೂಡ ಸದ್ಯಕ್ಕೆ ಸ್ಥಗಿತ ಆಗಿರೋ ಎಫೆಕ್ಟು ಈ ಮಟ್ಟಕ್ಕೆ ಈಗ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ.